ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮಂಡ್ಯ ನೈಟ್ ರಲ್ಲಿ ಡಬ್ಲ್ಯೂ ಅವರು ಇವರ ನಡುವೆ ಔಟ್ ಆಫ್ ನೋವೇರ್ ಒಂದು ಸೆಗ್ಮೆಂಟ್ ನ ತೋರಿಸ್ತಾರೆ. ಅದರಲ್ಲಿ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾ ಇರ್ತಾರೆ, ನನ್ನ ಲೈಫ್ ಅಲ್ಲಿ ಎಲ್ಲದನ್ನು ಕೂಡ ಕಳ್ಕೊಂಡೆ, ಆಗ ನೀವು ನನ್ನ ಜೊತೆ ಇದ್ರಿ, ಅಂಡ್ ಈಗ ರಸಲ್ಮೇನಿಯಾದಲ್ಲಿ ನಾನು ಚಾಂಪಿಯನ್ಶಿಪ್ ನ ಕಳ್ಕೊಂಡಿದ್ದೀನಿ, ಅಂಡ್ ಈಗಲೂ ಕೂಡ ನೀವು ನನ್ನ ಜೊತೆ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ ಮುಂದೆ ನಾನೇನು ಚಾಂಪಿಯನ್ಶಿಪ್ ನ ಚೇಸ್ ಮಾಡ್ಕೊಂಡು ಹೋಗೋದಿಲ್ಲ, ಬಟ್ ಯಾರಿಗ್ ಗೊತ್ತು ಯಾವಾಗ ಬೇಕಾದ್ರ ತುಪುಕ್ ಅಂತ ಚಾಂಪಿಯನ್ಶಿಪ್ ಮ್ಯಾಚಸ್ಗಳು ನನ್ನನ್ನ ಹುಡಿಕೊಂಡು ಬರ್ಬೋದು, ಅಂಡ್ ಆ ಒಂದು ಸ್ಪಾಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಬಂದು ರಸಲ್ಮೇನಿಯಾದಲ್ಲಿ ನೀನ್ ಸೋತಿರೋದು, ಸೊ ನಾನ್ ಸೋತಿರೋ ರೀತಿ ಯಾಕೆ ಫೀಲ್ ಆಗ್ತಾ ಇದೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ವಿನ್ನರ್ ಆಗಿದ್ದೀನಿ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಟೀಸ್ ಮಾಡ್ತಾರೆ, ಯಾರಿಗ್ ಗೊತ್ತು ಯಾವಾಗ ಬೇಕಾದ್ರೂ ಕೂಡ ಚಾಂಪಿಯನ್ಶಿಪ್ ಆಪರ್ಚುನಿಟಿ ಬಂದು ಬೀಳ್ಬಹುದು ಅಂತ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನ ನೋಡ್ಕೊಂಡು. ಸೊ ಡಬ್ಲ್ಯೂ ಅವರು ಇಲ್ಲಿಂದಾನೇ ಬೀಜನ ಬಿತ್ತೋದಕ್ಕೆ ಪ್ರಾರಂಭ ಮಾಡಿದೆ. ನೆಕ್ಸ್ಟ್ ಇಯರ್ ಪ್ರಾಬಬ್ಲಿ ರಸಲ್ಮೇನಿಯಾದಲ್ಲಿ ಅಂತ ಅನ್ಕೋತೀನಿ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಐಕಾನಿಕ್ ಮ್ಯಾಚ್ಗೆ. ಅಫ್ಕೋರ್ಸ್ ತುಂಬಾ ಜನರ ಡ್ರೀಮ್ ಮ್ಯಾಚ್ ಇದು, ಇವನ್ ನನ್ನ ಡ್ರೀಮ್ ಮ್ಯಾಚ್ ಕೂಡ. ಸೊ ನಮ್ಮ ಕೋಡಿ ರೋಡ್ಸ್ ಅವ್ರು ಏನಾದ್ರು ಚಾಂಪಿಯನ್ಶಿಪ್ ಸೋಲ್ದಲೆ ನೆಕ್ಸ್ಟ್ ಇಯರ್ ರಸಲ್ಮೇನಿಯಾ ತನಕ ಇದ್ರೆ ಈ ಒಂದು ಮ್ಯಾಚ್ ಡೌನ್ ದ ಲೈನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅದರ ಟೀಸ್ ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಾಲಿನೇ ಕೊಟ್ಟಿದ್ದಾರೆ. ಬಟ್ ಡಬ್ಲ್ಯೂ ಅವರು ಅಷ್ಟೋ ತನಕ ಈ ಒಂದು ಟೀಸ್ ನ ಇಟ್ಕೊಂಡು ಮೇನ್ ಇವೆಂಟ್ ನ ಪ್ರಿಪೇರ್ ಮಾಡ್ತಾರಾ ಗೊತ್ತಿಲ್ಲ. ಏನೇ ಆಗ್ಲಿ ಗಾಯ್ಸ್, ಇದನ್ನ ನಾವು ಒನ್ ಟೈಮ್ ಫೇಸ್ ಆಫ್ ಅಂತ ಅನ್ಕೊಂಡೇ ಬಿಡಬೇಕು. ಯಾವಾಗ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಫ್ಯೂಡ್ ನ ಪ್ರಾರಂಭ ಮಾಡ್ತಾರೋ ಆಗ ನಾವು ಎಲ್ಲಾ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಸ್ಟ್ಯಾಕ್ಡ್ ಮಂತ್ ಬಗ್ಗೆ. ಮೇ ತಿಂಗಳಲ್ಲಿ ಲಿಟ್ರಲಿ ನಮಗೆ 3 ಡಬ್ಲ್ಯೂ ಶೋಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ 3 ಕೂಡ ನಾವು ಒಂದು ರೀತಿ ಪ್ರೀಮಿಯಂ ಲೈವ್ ಎಂಟ್ ರೀತಿನೇ ಕನ್ಸಿಡರ್ ಮಾಡಬಹುದು. 9ನೇ ತಾರೀಕು ಮೇ ನಮಗೆ ಬ್ಯಾಕ್ ಲ್ಯಾಶ್ ನೋಡೋದಕ್ಕೆ ಸಿಗುತ್ತೆ. ಮೇ 23ನೇ ತಾರೀಕು ನಮಗೆ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ರೀತಿ ಮೇ 31ನೇ ತಾರೀಕು ನಮಗೆ ಕ್ಲಾಶ್ ಇನ್ ಇಟಲಿ ನೋಡೋದಕ್ಕೆ ಸಿಗುತ್ತೆ. ಇಂಡಿಯನ್ಸ್ ಗಳಿಗೆ ಮೇ 10, ಮೇ 24 ಹಾಗೆ ಜೂನ್ 1ನೇ ತಾರೀಕು ಈ ಶೋಗಳು ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಒಂದೇ ತಿಂಗಳಲ್ಲಿ 3 ಪ್ರೀಮಿಯಂ ಲೈವ್ ಎಂಟ್ ಅಂತಾನೆ ಕರಿಬಹುದು. ಸಾಟರ್ಡೆ ನೈಟ್ ಲೈವ್ ಎಂಟ್ ಕೂಡ ಇನ್ಕ್ಲೂಡ್ ಮಾಡಿದ್ರೆ ಏನೇ ಆಗಲಿ ಇಂಥ ಶೋಗಳನ್ನ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ. ಅಂಡ್ ಬ್ಯಾಕ್ ಲ್ಯಾಶ್ಗೆ ಈಗಾಗಲೇ ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ರೋಮನ್ ರೈನ್ಸ್ ಅವರು ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಗೂ ಕೂಡ ಬರ್ತಾ ಇದ್ದಾರೆ. ಅಂಡ್ ಕ್ಲಾಶ್ ಇನ್ ಇಟಲಿಯಲ್ಲೂ ಕೂಡ ಪ್ರಾಬಬ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗಬಹುದು ಗೈಸ್. ಯಾಕಂದ್ರೆ ಕ್ಲಾಶ್ ಇನ್ ಇಟಲಿಯ ಎರೆನಾ ಇದೆಯಲ್ಲ, ಆ ಒಂದು ಶೋ ಆಗ್ತಾ ಇರ್ತಕ್ಕಂತಹ ಎರೆನಾದವರು ರೀಸೆಂಟ್ ಆಗಿ ರೋಮನ್ ರೈನ್ಸ್ ಅವರ ಈ ಒಂದು ಫ್ಯಾನ್ ಮೇಡ್ ಪೋಸ್ಟರ್ ನ ಪೋಸ್ಟ್ ಮಾಡಿದ್ದಾರೆ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ. ಇದರಿಂದ ಅವರು ಟೀಸ್ ಮಾಡ್ತಾ ಇದ್ದಾರೆ ರೋಮನ್ ರೈನ್ಸ್ ಅವರು ಕೂಡ ಕ್ಲಾಶ್ ಇನ್ ಇಟಲಿಯಲ್ಲಿ ಇರ್ತಾರೆ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ಈಗ ಆಸ್ ಅ ಫುಲ್ ಟೈಮ್ ಬಂದಿರೋದ್ರಿಂದ ಪ್ರಾಬಬ್ಲಿ 100% ನನಗೂ ಕೂಡ ಅನ್ಸುತ್ತೆ ಕ್ಲಾಶ್ ಇನ್ ಇಟಲಿ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಪ್ರೆಸೆಂಟ್ ಆಗಿರ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜೇಕೋ ಫಾಟೋ ಅವರ ಬಗ್ಗೆ. ನಮ್ಮ ಜೇಕೋ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರ ಫ್ಯೂಡ್ ನಮಗೆ ಈಗ ಡೌನ್ ದ ಲೈನ್ ನೋಡೋದಕ್ಕೆ ಸಿಗ್ತಾ ಇದೆ. ಮುಂದಿನ ವಾರ ಮಂಡೇ ನೈಟ್ ರಾಗೆ ರೋಮನ್ ರೈನ್ಸ್ ಅವರು ಕೂಡ ಬರ್ತಾ ಇದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರು ಜೇಕೋ ಫಾಟೋ ಅವರಿಂದಾನೇ ಆನ್ಸರ್ ನ ತಗೋತಾ ಇದ್ದಾರೆ. ಅಂದ್ರೆ ನೀನು ಮತ್ತೊಮ್ಮೆ ನನಗೆ ಚಾಲೆಂಜ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿಕೊಂಡು ಚಾಲೆಂಜ್ ಮಾಡು, ಸೋತ್ರೆ ನೀನು ನನ್ನ ಅಕ್ನಾಲೇಜ್ ಮಾಡಬೇಕು, ಗೆದ್ರೆ ಈ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ಭಾರನ ನೀನು ಕ್ಯಾರಿ ಮಾಡಬೇಕು. ಅದಕ್ಕೆ ನೀನು ರೆಡಿ ಆಗಿದ್ರೆ ಮತ್ತೊಮ್ಮೆ ಬಂದು ನನಗೆ ಚಾಲೆಂಜ್ ಮಾಡು, ನನ್ನ ಆನ್ಸರ್ ಯಾವಾಗಲೂ ಕೂಡ ಎಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಗೆ ಮತ್ತೊಮ್ಮೆ ನಮ್ಮ ಜೇಕೋ ಫಾಟೋ ಅವರು ಬಂದು ರೋಮನ್ ರೈನ್ಸ್ ಅವರಿಗೆ ಚಾಲೆಂಜ್ ಮಾಡಬಹುದು. ಅಂಡ್ ಈಗ ನೀವು ಕೇಳಬಹುದು ಜೇಕೋ ಫಾಟೋ ಅವರು ಸ್ಮ್ಯಾಕ್ ಡೌನ್ ನ ಸೂಪರ್ ಸ್ಟಾರ್ ಅಲ್ವಾ, ಅವ್ರ ಹೆಂಗೆ ಮಂಡೇ ನೈಟ್ ರಾಗೆ ಬರ್ತಾ ಇದ್ದಾರೆ ಅಂತ. ಸೊ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಈಗ ನಮ್ಮ ಜೇಕೋ ಫಾಟೋ ಅವ್ರನ್ನ ಮಂಡೇ ನೈಟ್ ರಾಗೆ ತಗೊಂಡು ಬಂದು ಕೂರಿಸಿದೆ ಅಂತಾನೆ ಹೇಳ್ಬೇಕು. ರಸಲ್ಮೇನಿಯಾದಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ವಿರುದ್ಧ ಮ್ಯಾಚ್ ಆಡಿ ಗೆದ್ದಂತಹ ನಮ್ಮ ಜೇಕೋ ಫಾಟೋ ಅವರು ಈಗ ಕಂಪ್ಲೀಟ್ ಆಗಿ ಮಂಡೇ ನೈಟ್ ರಾ ರಾಸ್ಟರ್ ನ ಭಾಗ ಆಗಿದ್ದಾರೆ. ಅಫ್ಕೋರ್ಸ್ ಈಗ ಬ್ರ್ಯಾಂಡ್ ಸ್ಪ್ಲಿಟ್ ನಮಗೆ ಅಷ್ಟೊಂದೇನು ನೋಡೋದಕ್ಕೆ ಸಿಗ್ತಾ ಇಲ್ಲ. ಸ್ಮ್ಯಾಕ್ ಡೌನ್ ಇಂದ ರಾಗೆ, ರಾಗಿಂದ ಸ್ಮ್ಯಾಕ್ ಡೌನ್ ಗೆ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಬರಬಹುದು. ಅಂಡ್ ಅದೇ ರೀತಿ ಜೇಕೋ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಾಗೆ ತಂದು ಕೂರಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಬ್ಯಾಕ್ ಲ್ಯಾಶ್ ಗೆ ಇನ್ನ ಉಳಿದಿರ್ತಕ್ಕಂಥದ್ದು 2 ಮಂಡೇ ನೈಟ್ ರಾ ಮಾತ್ರ. ಅಂಡ್ ಆ 2 ಮಂಡೇ ನೈಟ್ ರಾ ಅಲ್ಲಿ ರೋಮನ್ ರೈನ್ಸ್ ಅವರು ಮುಂದಿನ ವಾರ ಮಂಡೇ ನೈಟ್ ರಾಗೆ ಬರ್ತಾ ಇದ್ದಾರೆ. ಅಂಡ್ ಅದಾದ ಮೇಲೆ ಫೈನಲ್ ಮಂಡೇ ನೈಟ್ ರಾ ಕೂಡ ರೋಮನ್ ರೈನ್ಸ್ ಅವರು ಪ್ರೆಸೆಂಟ್ ಆಗಿರ್ತಾರೆ. ಸೊ ರಸಲ್ಮೇನಿಯಾ ಇಂದ ಬ್ಯಾಕ್ ಲ್ಯಾಶ್ ಅಲ್ಲಿ ಆಗುವಂತಹ ಎಲ್ಲಾ ಶೋಗಳಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಇರ್ತಾರೆ. ನಿಜವಾಗ್ಲೂ ಗಾಯ್ಸ್, ಗುಡ್ ಓಲ್ಡ್ ಡೇಸ್ ಆರ್ ಬ್ಯಾಕ್ ಅಂತ ಹೇಳ್ಬೇಕು. ನನಗಂತೂ ಖುಷಿ ಆಗ್ತಾ ಇದೆ. ಏನೇ ಆಗ್ಲಿ ರೋಮನ್ ರೈನ್ಸ್ ಅವರು ಮುಂದಿನ ವಾರ ನಾನು ಇರ್ತೀನಿ ಅಂತ ಹೇಳಿದ್ರಲ್ಲ, ಆಗ್ಲಿ ನಾನು ಓಕೆ ಓಲ್ಡ್ ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ಇದೀವಿ ಅಂತ ಅನಿಸ್ತು. ಏನೇ ಆಗ್ಲಿ ಗಾಯ್ಸ್, ರೋಮನ್ ರೈನ್ಸ್ ಅವರ ಫುಲ್ ಟೈಮ್ ರಿಟರ್ನ್ ನನ್ನಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.